ಹಲೋ, ನಮಸ್ಕಾರ. ವೆಲ್ಕಮ್ ಟು ಸೀನ್ ಹಾಕೋಣ. ಇವತ್ತಿನ ಸೀನ್ ಫ್ರೆಂಡ್ಸ್ ಟು ಫೋರ್ಸ್, ಸ್ನೇಹಿತರಿಂದ ಶತ್ರುಗಳವರೆಗೆ. ಇವತ್ತು ಮಿಡಲ್ ಈಸ್ಟ್ ನ ಒಂದು ಮ್ಯಾಪ್ ನೋಡಿದ್ರೆ ಅದರಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನ ನೋಡಬಹುದು. ಈ ಎರಡು ದೇಶಗಳು ವರ್ಲ್ಡ್ ಅಲ್ಲಿ ಒಂದು ಸೀರಿಯಸ್ ರೈವಲ್ರೀಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ನ್ಯೂಕ್ಲಿಯರ್ ಥ್ರೆಟ್ಸ್, ಪ್ರಾಕ್ಸಿ ವಾರ್ಸ್ ಮತ್ತೆ ಡೈರೆಕ್ಟ್ ಮಿಸೈಲ್ ಅಟ್ಯಾಕ್ಸ್, ಇದೆಲ್ಲ ನೋಡಿದ್ರೆ ಅವ್ರು ಯಾವಾಗ್ಲೂ ಕೆಲಸ ಮಾಡೋಕೆ ರೆಡಿ ಆಗಿರೋ ಹಾಗೆ ಅನ್ಸುತ್ತೆ. ಬಟ್ ಗೊತ್ತಾ, ಈ ಎರಡು ದೇಶಗಳು 50 ವರ್ಷಗಳ ಹಿಂದೆ ಜಸ್ಟ್ ಅಲೈಸ್ ಮಾತ್ರ ಅಲ್ಲ, ಬಟ್ ಸ್ಟ್ರೇಟ್ ಅಪ್ ಕ್ಲೋಸ್ ಫ್ರೆಂಡ್ಸ್ ಅಂತ. ಇದೊಂದು ಹಿಸ್ಟ್ರಿದ ಟ್ವಿಸ್ಟ್ ಅಂತ ಹೇಳಿದ್ರೆ ಕೆಲವರು ನಂಬಕ್ ಕಷ್ಟ ಆಗುತ್ತೆ. ಬಟ್ ಈ ರಿಲೇಶನ್ಶಿಪ್ ನ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಮೊದಲು ಈ ದಿನದ ಜಿಯೋ ಪಾಲಿಟಿಕ್ಸ್ ನ ಅರ್ಥ ಮಾಡ್ಕೊಬೇಕಾಗತ್ತೆ. ಇವತ್ತು ಲೆಟ್ಸ್ ರಿವೈಂಡ್ ಟೈಮ್. ಅನಿಮಾಸಿಟಿಗೂ ಮುಂಚೆ, ರೆವಲ್ಯೂಷನ್ಗೂ ಮುಂಚೆ, ಅವಾಗ ಇರಾನ್ ಮತ್ತೆ ಇಸ್ರೇಲ್ ಒಬ್ಬೊಬ್ಬರ ಜೊತೆಗೆ ಸ್ಟ್ರಾಟಜಿಕ್ ಕನೆಕ್ಷನ್ಸ್ ಇರುತ್ತೆ. ಇದೇ ಆ ಒಂದು ರೀಜನ್ ಶೇಪ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತ ಕೂಡ ಹೇಳ್ಬಹುದು. ನಮ್ಮ ಕತೆ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವಾರ್ 2 ಆದ್ಮೇಲೆ. 1948 ನಲ್ಲಿ ಇಸ್ರೇಲ್ ಅಂತ ಹೊಸದಾಗಿ ಫಾರ್ಮ್ ಆಗುತ್ತೆ. ಆ ಟೈಮ್ಗೆ ತುಂಬಾ ಅರಬ್ ದೇಶಗಳು ಇಸ್ರೇಲ್ಗೆ ಸ್ಟ್ರೇಟ್ ಆಗಿ ಅಪೋಸ್ ಮಾಡಿದ್ರು, ಕೆಲವರು ವಾರ್ಗೆ ಹೋಗಿದ್ರು ಕೂಡ. ಬಟ್ ಇರಾನ್ ಆ ಟೈಮಲ್ಲಿ ಶಾ ಮೊಹಮ್ಮದ್ ರೆಜಾ ಪಹಲಾವಿ ಅಂತ ಪ್ರೋ ವೆಸ್ಟರ್ನ್ ಲೀಡರ್ ಇದ್ದಾಗ ಟೋಟಲಿ ಬೇರೆ ರೂಟ್ ತಗೊಂತಾರೆ. ಇರಾನ್ ಒಂದು ಶಾಕಿಂಗ್ ಮೂವ್ ಮಾಡುತ್ತೆ. ಏನಪ್ಪಾ ಅಂದ್ರೆ, ಇರಾನ್ ಇಸ್ ದ ಫಸ್ಟ್ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ಬೋದು. ನಂತರ ಟರ್ಕಿ. ಈ ಎರಡು ದೇಶಗಳು ಫಸ್ಟ್ ಇಸ್ರೇಲ್ ನ ರೆಕಗ್ನೈಸ್ ಮಾಡಿದ ದೇಶಗಳು ಅಂತಾನೆ ಹೇಳ್ಬೋದು. ಇದೊಂದು ಜಸ್ಟ್ ಡಿಪ್ಲೊಮ್ಯಾಟಿಕ್ ಫಾರ್ಮಾಲಿಟಿ ಅಲ್ಲ, ಇಲ್ಲಿಂದ ಒಂದು ರಿಯಲ್ ಪ್ರಾಕ್ಟಿಕಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನ ಶುರುವಾಗುತ್ತೆ. ಇರಾನ್ ಮತ್ತು ಇಸ್ರೇಲ್ ಅವರ ಕಲ್ಚರ್ ಮತ್ತು ರಿಲಿಜನ್ ಬೇರೆ ಬೇರೆ ಆಗಿರ್ಬೋದು, ಬಟ್ ಅವರು ಒಂದು ಕಾಮನ್ ಗ್ರೌಂಡ್ಸ್ ನ ನೋಡಿದ್ರು. ಯಾಕೆಂದ್ರೆ ಇವರಿಬ್ರು ಕೂಡ ನಾನ್ ಅರಬಿಕ್ ಕಂಟ್ರೀಸ್ ಅಂಡ್ ಆ ಟೈಮಲ್ಲಿ ಅರಬಿಕ್ ದೇಶಗಳು ತುಂಬಾ ಸ್ಟ್ರಾಂಗ್ ಆಗ್ತಾ ಇತ್ತು. ಎಸ್ಪೆಷಲಿ ಈಜಿಪ್ಟ್ ನ ಅಬ್ದುಲ್ ಇ ನಾಸರ್ ಅಂತ ಲೀಡರ್ಸ್ ಗಳಿಂದ ತುಂಬಾ ಡಿಸ್ಪ್ಯೂಟ್ಗಳಾಗ್ತಾ ಇರುತ್ತೆ. ಇವರಿಬ್ರು ಕೋಲ್ಡ್ ವಾರ್ ಟೈಮಲ್ಲಿ US ಜೊತೆಗೆ ಒಂದು ಸ್ಟ್ರಾಂಗ್ ಅಲೈನ್ಮೆಂಟ್ ಇತ್ತು, ಬಿಕಾಸ್ ಸೋವಿಯತ್ ಯೂನಿಯನ್ ನ ಒಂದು ಸೀರಿಯಸ್ ಥ್ರೆಟ್ ಆಗಿ ನೋಡ್ತಿದ್ರು. ಈ ಶೇರ್ಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅಲ್ಲಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಡೇವಿಡ್ ಬೆನ್ ಗ್ರಿಯಾನ್ ಒಂದು ಐಡಿಯಾನ ಮುಂದಿಡ್ತಾರೆ. ಏನಂತ? ಪೆರಿಫರಿ ಡಾಕ್ಟ್ರಿನ್ ಅಂತ. ಸೊ ಪ್ಲಾನ್ ಏನಂದ್ರೆ, ಅರಬ್ ವರ್ಲ್ಡ್ ನ ಎಜ್ಜಲ್ಲಿರುವ ನಾನ್ ಅರಬಿಕ್ ಕಂಟ್ರೀಸ್ ಜೊತೆ ಒಂದು ಅಲಯನ್ಸ್ ಬಿಲ್ಡ್ ಮಾಡಬೇಕು ಫಾರ್ ಅರಬ್ ನ ಹಾಸ್ಟಾಲಿಟಿನ ಕೌಂಟರ್ ಕೊಡಕ್ಕೆ. ಇರಾನ್ ಈ ಡಾಕ್ಟ್ರಿನ್ ಅಲ್ಲಿ ಒಂದು ಮೇಜರ್ ಪಿಲ್ಲರ್ ಆಗಿತ್ತು. ಮೊದಲು ಈ ಪೆರಿಫರಿ ಡಾಕ್ಟ್ರಿನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಪೆರಿಫರಿ ಡಾಕ್ಟ್ರಿನ್ ಅಂದ್ರೆ ಇಸ್ರೇಲ್ ನ ಒಂದು ಫಾರಿನ್ ಪಾಲಿಸಿ ಸ್ಟ್ರಾಟಜಿ. ಸೆಕೆಂಡ್ ಪ್ಲಾನ್ ಏನಂದ್ರೆ, ಅರಬ್ ಕಂಟ್ರೀಸ್ ನ ಎಜ್ಜಲ್ಲಿರುವ ನಾನ್ ಅರಬ್ ಕಂಟ್ರೀಸ್ ಲೈಕ್ ಇರಾನ್, ಟರ್ಕಿ ಜೊತೆ ಅಲಯನ್ಸ್ ಬಿಲ್ಡ್ ಮಾಡಬೇಕು. ಮೂರನೇದು ಗೋಲ್ ಏನು? ಅರಬ್ ಹಾಸ್ಟಾಲಿಟಿನ ಕೌಂಟರ್ ಮಾಡಬೇಕು ಮತ್ತು ಕಾಮನ್ ಎನಿಮೀಸ್ ಜೊತೆ ಐಸೋಲೇಟ್ ಮಾಡಬೇಕು. ಬನ್ನಿ ಈ ಪೆರಿಫರಿ ಅಲಯನ್ಸ್ ನ ಕೀ ಪಾರ್ಟ್ನರ್ಸ್ ಯಾರೆಲ್ಲ ಅಂತ ನೋಡೋಣ. ಫಸ್ಟ್ ಇರಾನ್ ಬಂದು ಒಂದು ಆಂಟಿ ಸೋವಿಯೆಟ್ ಮತ್ತು ಆಂಟಿ ಅರಬ್ ನೇಷನ್ಸ್ ಆಗಿರ್ತಾರೆ. ಈ ಒಂದು ಕಾಮನ್ ಇಂಟ್ರೆಸ್ಟ್ ಇಂದ ಅವರು ಮತ್ತೆ ಇಸ್ರೇಲ್ ಕನೆಕ್ಟ್ ಆಗ್ತಾರೆ ಅಂಡ್ ಇರಾನ್ ಬಂದು ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತ್ಕೊಂತಾರೆ ಇಸ್ರೇಲ್ ನ ಹಿಂದ್ಗಡೆ. ಸೆಕೆಂಡ್ ಟರ್ಕಿ ಬಂದು ಸೆಕ್ಯುಲರ್ ಮತ್ತು ಪ್ರೋ ವೆಸ್ಟರ್ನ್ ಆಗಿರ್ತಾರೆ. ಟರ್ಕಿ ವಾಸ್ ಒನ್ ಆಫ್ ದ ಫಸ್ಟ್ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಟು ರೆಕಗ್ನೈಸ್ ಇಸ್ರೇಲ್. ಥರ್ಡ್ ಇಥಿಯೋಪಿಯಾ ಬಂದು ಅರಬ್ಸ್ ಅಲ್ಲ, ಬಟ್ ರೀಜನಲಿ ತುಂಬಾ ಇಂಪಾರ್ಟೆಂಟ್. ಅವರು ಕೂಡ ಅವರ ಓನ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ನಲ್ಲಿ ಇಸ್ರೇಲ್ ಜೊತೆ ಅಲೈನ್ ಆಗ್ತಾರೆ. ಫೋರ್ತ್, ವೇರಿಯಸ್ ಮೈನಾರಿಟಿ ಕಂಟ್ರೀಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಇರಾಕ್ ನಲ್ಲಿ ಕರ್ಡ್ಸ್, ಲೆಬನಾನ್ ನಲ್ಲಿ ಮರ್ನೆಟ್ ಕ್ರಿಸ್ಟಿಯನ್ ಕೂಡ. ಈ ಪೆರಿಫರಿ ಡಾಕ್ಟ್ರಿನ್ ಏನಕ್ಕೆ ಚೇಂಜ್ ಆಯ್ತು ನೋಡೋಣ ಬನ್ನಿ. ಸೊ 1979 ಅಲ್ಲಿ ಆಯ್ತು ಇರಾನಿಯನ್ ಇಸ್ಲಾಮಿಕ್ ರೆವಲ್ಯೂಷನ್. ಅದು ಫುಲ್ ಗೇಮ್ ನ ಚೇಂಜ್ ಮಾಡ್ಬಿಡ್ತು. ಯಾವಾಗ ಇರಾನ್ ಸೈಲೆಂಟ್ ಆಲಿ ಆಗಿತ್ತು ಇಸ್ರೇಲ್ಗೆ, ಅದು ಇಮಿಡಿಯೇಟ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮೀಸ್ ಆಗಿ ಚೇಂಜ್ ಆಗುತ್ತೆ. ಯಾಕೆ ಅಂದ್ರೆ, ಈ ಹೊಸ ಇರಾನಿಯನ್ ರಿಜೀಮ್ ಆಂಟಿ ಝೈನಿಸ್ಟ್ ಮತ್ತೆ ಆಂಟಿ ವೆಸ್ಟರ್ನ್ ಐಡಿಯಾಲಜಿ ಮೇಲೆ ಬಿಲ್ಡ್ ಆಗುತ್ತೆ. ಸೊ ಇದರಿಂದ ಇಸ್ರೇಲ್ ನ ಸ್ಟ್ರೇಟ್ ಅವೇ ಎಲ್ಲಾ ಟೈಸ್ ಇಂದ ಕಟ್ ಮಾಡ್ಬಿಡ್ತಾರೆ. ಸ್ಲೋಲಿ ಟರ್ಕಿ ಜೊತೆ ಇಸ್ರೇಲ್ ನ ರಿಲೇಶನ್ಶಿಪ್ ಕೂಡ ವೀಕ್ ಆಗ್ತಾನೆ ಬಂತು, ಮೇನ್ಲಿ ಬಿಕಾಸ್ ಆಫ್ ಅವರ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಚೇಂಜಸ್. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಸೀನ್ ತುಂಬಾ ಟ್ವಿಸ್ಟ್ ಆಗಿದೆ. ಇದು ಸ್ವಲ್ಪ ರಿವರ್ಸ್ ಪೆರಿಫರಿ ಡಾಕ್ಟ್ರಿನ್ ಅಂತ ಕೂಡ ಕರಿಬಹುದು. ಇವಾಗ ಇಸ್ರೇಲ್ ಹೊಸ ಟೈಸ್ ಬಿಲ್ಡ್ ಮಾಡ್ತಿದೆ ವಿತ್ ಅರಬ್ ಕಂಟ್ರೀಸ್ ಲೈಕ್ ಬಹರೇನ್, UAE ಅಂಡ್ ಮೇ ಬಿ ಇವನ್ ಸೌದಿ ಅರೇಬಿಯಾ. ಯಾಕೆಂದ್ರೆ ಇವ್ರ ಎಲ್ರಿಗೂ ಇರಾನ್ ನ ರೀಜನಲ್ ಪವರ್ ಬಗ್ಗೆ ಕನ್ಸರ್ನ್ ಇದೆ. ಒರಿಜಿನಲಿ ಪೆರಿಫರಿ ಡಾಕ್ಟ್ರಿನ್ ಅಂದ್ರೆ
ಹಾಸ್ಟೈಲ್ ರೀಜನ್ ನಲ್ಲಿ ಇರುವ ನಾನ್ ಅರಬ್ ಕಂಟ್ರೀಸ್ ಜೊತೆ ಅಲೈನ್ಸ್ ಮಾಡಿ ಸರ್ವೈವ್ ಮಾಡಕ್ಕೆ ಒಂದು ಸ್ಮಾರ್ಟ್ ಮೂವ್ ಆಗಿತ್ತು. ಇವತ್ತು ಅಲೈನ್ಸ್ ಚೇಂಜ್ ಆಗ್ತಾ ಇದ್ರು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ನ ಫೈನ್ ಮಾಡು ಅನ್ನುವ ಆ ಸ್ಟ್ರಾಟಜಿ ಇನ್ನ ಆಕ್ಟಿವ್ ಅಲ್ಲಿ. ನಾವು ಇರಾನ್ ಮತ್ತೆ ಇಸ್ರೇಲ್ ಮಧ್ಯ ಇದ್ದ ಡೀಪ್ ಕಾರ್ಪೊರೇಷನ್ ನ ಮರಿಬಾರದು. 1967 ಅಲ್ಲಿ 6 days ವಾರ್ ಆದ್ಮೇಲೆ ಅರಬ್ ಕಂಟ್ರೀಸ್ ಇಸ್ರೇಲ್ ಮೇಲೆ ಆಯಿಲ್ ಎಂಬಾರ್ಗೋ ಹಾಕಿದ್ರು. ಆ ಟೈಮ್ ಅಲ್ಲಿ ಇರಾನ್ ಬಿಕೇಮ್ ಅ ಕ್ರೂಷಿಯಲ್ ಆಯಿಲ್ ಸಪ್ಲೈಯರ್ ಫಾರ್ ಇಸ್ರೇಲ್. ಇನ್ ರಿಟರ್ನ್ ಇಸ್ರೇಲ್ ಇರಾನ್ಗೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾ ಇದ್ರು, ಎಸ್ಪೆಷಲಿ ಇನ್ ಅಗ್ರಿಕಲ್ಚರ್, ವಾಟರ್ ಮ್ಯಾನೇಜ್ಮೆಂಟ್ ಈ ತರ ಫೀಲ್ಡ್ಸ್ ನಲ್ಲಿ. ಒಂದು ಐಡಿಯಾಲಜಿಕಲ್ ರಿಫ್ಟ್ ಮೇಲೆ ಎಲ್ಲ ಚೇಂಜ್ ಆಗುತ್ತೆ. 1979 ಅಲ್ಲಿ ಇರಾನಿಯನ್ ರೆವಲ್ಯೂಷನ್ ಶಾನ ಪವರ್ ಇಂದ ರಿಮೂವ್ ಮಾಡಿ ಇಸ್ಲಾಮಿಕ್ ರಿಪಬ್ಲಿಕ್ ನ ಕ್ರಿಯೇಟ್ ಮಾಡ್ತಾರೆ ಅಂಡರ್ ಅಯತುಲ್ಲಾ ಖುಮೇನಿ. ಹೊಸ ಗವರ್ಮೆಂಟ್ ಬಂದ್ಮೇಲೆ ಇರಾನ್ ಇಸ್ರೇಲ್ ನ ಒಂದು ಎನಿಮಿ ಅಂತ ಡಿಕ್ಲೇರ್ ಮಾಡ್ತಾರೆ, ಇಲ್ಲಿಗಲ್ ಆಕ್ಯುಪೈರ್ ಅಂತ ಕೂಡ ಕರೀತಾರೆ, ಹಾಗೆ ವೆಸ್ಟರ್ನ್ ಕಂಟ್ರೋಲ್ ನ ಸಿಂಬಲ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ತೆಹರಾನ್ ನಲ್ಲಿ ಇರುವ ಇಸ್ರೇಲಿ ಎಂಬಸಿನ ಕ್ಲೋಸ್ ಮಾಡಿ ಪ್ಯಾಲೆಸ್ಟೀನಿಯನ್ ಗೆ ಕೊಡ್ಸಿದ್ರು ಮತ್ತು ಇರಾನಿಯನ್ಸ್ಗೆ ಇಸ್ರೇಲ್ ನ ವಿಸಿಟ್ ಮಾಡೋದಕ್ಕೆ ಬ್ಯಾನ್ ಹಾಕಿದ್ರು. ಇರಾನ್ ಆಯಿಲ್ ಸೆಲ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ಇಸ್ರೇಲ್ಗೆ. ಇನ್ಸ್ಟೆಡ್ ಆಂಟಿ ಇಸ್ರೇಲಿ ಗ್ರೂಪ್ಸ್ಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಎಕ್ಸಾಂಪಲ್ ಹಿಜಾಬುಲ್ಲಾ ಫ್ರಮ್ ಲೆಬನಾನ್, ಮತ್ತೆ ಹಮಾಸ್ ಮತ್ತೆ ಇಸ್ಲಾಮಿಕ್ ಜಿಹಾದ್ ಫ್ರಮ್ ಪ್ಯಾಲೆಸ್ಟೀನ್. ಇದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು, ಯಾವಾಗ ಇರಾನ್ ಒಂದು ಸೀಕ್ರೆಟ್ ಆಲಿ ಆಗಿರುತ್ತೆ, ಬಟ್ ಇವಾಗ ಇಸ್ರೇಲ್ ನ ಒನ್ ಆಫ್ ದ ಬಿಗ್ಗೆಸ್ಟ್ ಎನಿಮೀಸ್ ಅಂತ ಹೇಳ್ಬೋದು. ಈ ಚೇಂಜ್ ಮೂಲಕ ಡೆಕೇಡ್ಸ್ ಆಫ್ ಕಾನ್ಫ್ಲಿಕ್ಟ್ಸ್, ಪ್ರಾಕ್ಸಿ ವಾರ್ಸ್ ಮತ್ತು ಇಂಡೈರೆಕ್ಟ್ ಅಟ್ಯಾಕ್ಸ್ ಸ್ಟಾರ್ಟ್ ಆಯ್ತು. 1979 ನ ಇರಾನಿಯನ್ ರೆವಲ್ಯೂಷನ್ ಮುಗಿದ್ಮೇಲೆ ಇರಾನ್ ಮತ್ತೆ ಇಸ್ರೇಲ್ ಡೈರೆಕ್ಟ್ ಫೈಟ್ ಮಾಡಿಲ್ಲ. ಇನ್ಸ್ಟೆಡ್ ಅವರೊಂದು ಹಿಡನ್ ಕಾನ್ಫ್ಲಿಕ್ಟ್ಗೆ ಎಂಟರ್ ಆಗ್ತಾರೆ. ಇದನ್ನ ಶ್ಯಾಡೋ ವಾರ್ ಅಂತ ಕೂಡ ಕರೀತಾರೆ. ಇದು ಡೈರೆಕ್ಟ್ ವಾರ್ ಅಲ್ಲ, ಇದು ಪ್ರಾಕ್ಸಿ ಗ್ರೂಪ್ಸ್, ಸೈಬರ್ ಅಟ್ಯಾಕ್ಸ್ ಮತ್ತು ಸೀಕ್ರೆಟ್ ಮಿಷನ್ಸ್ ಮೂಲಕ ನಡೆಯೋದು. ಇರಾನ್ ಆಕ್ಸಸ್ ಆಫ್ ರೆಸಿಸ್ಟೆನ್ಸ್ ಅಂತ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾರೆ. ಇದರಲ್ಲಿ ಗ್ರೂಪ್ಸ್ ಲೈಕ್ ಹಿಜಾಬುಲ್ಲಾ, ಹಮಾಸ್, ಇಸ್ಲಾಮಿಕ್ ಜಿಹಾದ್, ಹೂತೀಸ್ ಅನ್ನೋ ಗ್ರೂಪ್ಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ವೆಪನ್ಸ್, ಟ್ರೈನಿಂಗ್ಸ್ ಹಾಗೆ ಮನಿ ಕೂಡ ಸಪ್ಲೈ ಮಾಡ್ತಾರೆ. ಅವರ ಫುಲ್ ಇಂಟೆನ್ಷನ್ ಬಂದು ಇಸ್ರೇಲ್ನ ವೀಕ್ ಮಾಡಬೇಕು ಅಂತ. ಇಸ್ರೇಲ್ಗೆ ಇರಾನ್ನ ಇನ್ಫ್ಲೂಯೆನ್ಸ್ ತುಂಬಾ ಡೇಂಜರಸ್ ಅನ್ಸಿತ್ತು. ಸೊ ಅವರು ಏರ್ ಸ್ಟ್ರೈಕ್ ಮಾಡಕ್ಕೆ ಶುರು ಮಾಡ್ಕೊಂತಾರೆ, ಎಸ್ಪೆಷಲಿ ಸಿರಿಯಾನಲ್ಲಿ, ಟು ಸ್ಟಾಪ್ ಇರಾನ್ ಫ್ರಮ್ ಸೆಟ್ಟಿಂಗ್ ಅಪ್ ಮಿಲಿಟರಿ ಬೇಸಸ್ ಅಂಡ್ ಸೆಂಡಿಂಗ್ ವೆಪನ್ಸ್ ಟು ದೇರ್ ಅಲೈಸ್. ಈ ವಾರ್ ಡಿಜಿಟಲ್ ಸ್ಪೇಸ್ ಕೂಡ ಶಿಫ್ಟ್ ಆಯ್ತು. 2010 ನಲ್ಲಿ ಸ್ಟಕ್ಸ್ ನೆಟ್ ಸೈಬರ್ ಅಟ್ಯಾಕ್ ಇರಾನ್ ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ತುಂಬಾ ಡ್ಯಾಮೇಜ್ ಮಾಡಿತು. ಇರಾನ್ ನ ಸೈಂಟಿಸ್ಟ್ ಮೇಲೆ ಕೂಡ ಸೀಕ್ರೆಟ್ ಅಸಾಸಿನೇಷನ್ಸ್ ಆಯ್ತು. ಮೆನಿ ಬಿಲೀವ್ ದಟ್ ಇಟ್ ವಾಸ್ ಇಸ್ರೇಲ್ ಇಂಟೆಲಿಜೆನ್ಸ್ ವರ್ಕ್. ಇನ್ ರಿಟರ್ನ್ ಇರಾನ್ ಟ್ರೈಡ್ ಟು ಅಟ್ಯಾಕ್ ಇಸ್ರೇಲಿ ಅಂಡ್ ಜೂಯಿಶ್ ಟಾರ್ಗೆಟ್ಸ್ ಗ್ಲೋಬಲಿ. ಈ ಎಲ್ಲ ಕಾನ್ಫ್ಲಿಕ್ಟ್ ನ ಸೆಂಟರ್ ಅಲ್ಲಿದೆ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಇರಾನ್ ಹೇಳ್ತಿದೆ ಇಟ್ಸ್ ಪೀಸ್ಫುಲ್ ಅಂತ, ಬಟ್ ಇಸ್ರೇಲ್ ಇದನ್ನ ಒಂದು ಸೀರಿಯಸ್ ಥ್ರೆಟ್ ಆಗಿ ನೋಡ್ತಾ ಇದೆ. ಇವೆಲ್ಲ ಮಿಸ್ಟ್ರಸ್ಟ್ ನಲ್ಲಿ ಈ ಶ್ಯಾಡೋ ವಾರ್ ಆಲ್ಮೋಸ್ಟ್ 10 years ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಬನ್ನಿ ಇವತ್ತಿನ ರಿಯಾಲಿಟಿಗೆ ಹೋಗೋಣ. ಫ್ರಮ್ ಶ್ಯಾಡೋ ಫೈರ್. ವರ್ಷಗಳಿಂದ ಇರಾನ್ ಮತ್ತು ಇಸ್ರೇಲ್ ಇಂಡೈರೆಕ್ಟ್ ಆಗಿ ಫೈಟ್ ಮಾಡ್ತಾ ಬಂದಿರೋದು ಥ್ರೂ ಸೀಕ್ರೆಟ್ ಮಿಷನ್ಸ್, ಸೈಬರ್ ಅಟ್ಯಾಕ್ಸ್ ಮತ್ತು ಪ್ರಾಕ್ಸಿ ಗ್ರೂಪ್ಸ್ ನಿಂದ. ಬಟ್ 2024 ಅಲ್ಲಿ ಇದು ಫುಲ್ ಆಗಿ ಚೇಂಜ್ ಆಯ್ತು. ಈ ಕಾನ್ಫ್ಲಿಕ್ಟ್ ಓಪನ್ ಆಗಿ ಡೈರೆಕ್ಟ್ ಬ್ಯಾಟಲ್ ಗ್ರೌಂಡ್ ಕನ್ವರ್ಟ್ ಆಗುತ್ತೆ. ಸೊ ಇದರ ಟರ್ನಿಂಗ್ ಪಾಯಿಂಟ್ ಏನು? October 7, 2023 ಹಮಾಸ್ ಅಟ್ಯಾಕ್ ಆನ್ ಇಸ್ರೇಲ್. ಇದು ಗಾಜಾದಲ್ಲಿ ಮೇಜರ್ ವಾರ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ April 1, 2024 ಇಸ್ರೇಲ್ ಬಾಂಬ್ ಮಾಡಿದ್ರು ಇರಾನಿಯನ್ ನ ಡಿಪ್ಲೊಮ್ಯಾಟಿಕ್ ಸೈಟ್ ಇನ್ ಸಿರಿಯಾ. ರಿಸಲ್ಟ್, ಸೀನಿಯರ್ ಇರಾನಿಯನ್ ಮಿಲಿಟರಿ ಲೀಡರ್ಸ್ ಡೆಡ್. ಇದಕ್ಕೆ ಇರಾನ್ ನ ರೆಸ್ಪಾನ್ಸ್ ಏನಿತ್ತು? April 13, 2024 ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಇರಾನ್ ಇಸ್ರೇಲ್ನ ಡೈರೆಕ್ಟ್ಲಿ ಅಟ್ಯಾಕ್ ಮಾಡುತ್ತೆ ವಿತ್ ಹಂಡ್ರೆಡ್ಸ್ ಆಫ್ ಡ್ರೋನ್ಸ್ ಅಂಡ್ ಮಿಸೈಲ್ಸ್. ಮೆಜಾರಿಟಿ ಇಂಟರ್ಸೆಪ್ಟ್ ಆಯ್ತು, ಬಟ್ ಇದೊಂದು ನ್ಯೂ ಅಂಡ್ ಡೇಂಜರಸ್ ಫೇಸ್ ನ ಸ್ಟಾರ್ಟ್ ಮಾಡಿತು. ಇಸ್ರೇಲ್ ಇಮಿಡಿಯೇಟ್ಲಿ ವಾಪಸ್ ಅಟ್ಯಾಕ್ ಮಾಡುತ್ತೆ, ಟಾರ್ಗೆಟಿಂಗ್ ಮಿಲಿಟರಿ ಅಂಡ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇನ್ಸೈಡ್ ಇರಾನ್. ಈ ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ 2024 ನ ಎಂಡಿಂಗ್ ಇಂದ 2025 ನ ಸ್ಟಾರ್ಟ್ ವರೆಗೂ ಕಂಟಿನ್ಯೂ ಆಗುತ್ತೆ, ಸಿಗ್ನಲಿಂಗ್ ರೆಡಿನೆಸ್ ಫಾರ್ ಫುಲ್ ಆನ್ ವಾರ್ಫೇರ್. ಅಟ್ ದ ಸೇಮ್ ಟೈಮ್ ಇರಾನ್ನ ಪ್ರಾಕ್ಸಿ ಗ್ರೂಪ್ಸ್ ಹಮಾಸ್, ಹಜ್ಬುಲ್ಲಾ ಮತ್ತು ಸಿರಿಯಾದ ಅಸಾದ್ ರಿಜೀಮ್ ಅವರು ಬಿಗ್ ಲಾಸಸ್ ಫೇಸ್ ಮಾಡಿದ್ರು. ಇಸ್ರೇಲ್ ಹೆವಿ ಸ್ಟ್ರೈಕ್ಸ್ ಹಾಕಿದ್ರು, ಟಾಪ್ ಮಿಲಿಟರಿ ಲೀಡರ್ಸ್ ನ ಎಲಿಮಿನೇಟ್ ಮಾಡಿದ್ರು, ಕೇಪಬಿಲಿಟೀಸ್ ವೀಕನ್ ಆಯಿತು. ಇವತ್ತು June 2025 ಈ ಫೈಟ್ ಒಂದು ಡೇಂಜರಸ್ ಲೆವೆಲ್ಗೆ ರೀಚ್ ಆಗುತ್ತೆ. June 13, 2025 ಇಸ್ರೇಲ್ ಲಾರ್ಜ್ ಸ್ಕೇಲ್ ಏರ್ ಸ್ಟ್ರೈಕ್ಸ್ ಹಾಕಿದ್ರು ಡೀಪ್ ಇನ್ಸೈಡ್ ಇರಾನ್.
ಹಿಟಿಂಗ್ ದ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಂಡ್ ಕೀ ಸೈಂಟಿಸ್ಟ್ಸ್ ನ ಅಸಾಸಿನೇಟ್ ಮಾಡಿದ್ರು. ಇದಕ್ಕೆ ಇರಾನ್ ರಿಟಾಲಿಯೇಟ್ ಮಾಡಿ ಡ್ರೋನ್ಸ್ ಮತ್ತು ಮಿಸೈಲ್ ಅಟ್ಯಾಕ್ಸ್ ಹಾಕಿದ್ರು ಆನ್ ಟೆಲ್ ಅವೀವ್, ಹೈಫಾ ಮತ್ತು ಒಂದು ಹಾಸ್ಪಿಟಲ್ ಇನ್ ಬಿರ್ಶಿಬಾ. ಈಗ ಎರಡೂ ದೇಶಗಳು ಸೀರಿಯಸ್ ಥ್ರೆಟ್ ಇಶ್ಯೂ ಮಾಡ್ತಿದ್ದಾರೆ ಅಂಡ್ ಹೋಲ್ ರೀಜನ್ ಅಲ್ಲಿ ಆಲ್ ಔಟ್ ವಾರ್ಗೆ ಫಿಯರ್ ಗ್ರೋ ಆಗ್ತಾ ಇದೆ. ಕನ್ಕ್ಲೂಷನ್: ಇರಾನ್ ಮತ್ತೆ ಇಸ್ರೇಲ್ನ ಒಂದು ಲಾಂಗ್ ಕಾಂಪ್ಲಿಕೇಟೆಡ್ ಕೋವರ್ಟ್ ಹಿಸ್ಟ್ರಿ ಇವಾಗ ಒಂದು ಓಪನ್ ಡೇಂಜರಸ್ ಸ್ಪೇಸ್ಗೆ ರೀಚ್ ಆಗಿದೆ. ಸ್ಟಾರ್ಟ್ ಆಯಿತು ಆಸ್ ಒನ್ ಅನ್ಲೈಕ್ಲಿ ಅಲೈನ್ಸ್ ಬೇಸ್ಡ್ ಆನ್ ಶೇರ್ಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಸ್, ಬಟ್ ಸ್ಲೋಲಿ ಇದು ಒಂದು ಐಡಿಯಾಲಜಿಕಲ್ ರೈವಲ್ರಿ ಆಗ್ಬಿಡ್ತು. ದೆನ್ ಡೆಕೇಡ್ಸ್ ಲಾಂಗ್ ಶಾಡೋ ವಾರ್ ಅಂಡ್ ನೌ ಇಟ್ಸ್ ಬಿಕಮ್ ಡೈರೆಕ್ಟ್ ಮಿಲಿಟರಿ ಕಾನ್ಫ್ರಂಟೇಷನ್. ಈ ಕಾನ್ಫ್ಲಿಕ್ಟ್ನ ಇಂಪ್ಯಾಕ್ಟ್ ತುಂಬಾ ಡೀಪ್ ಇದೆ, ಫ್ರಮ್ ರೀಜನಲ್ ಸ್ಟೆಬಿಲಿಟಿ ಟು ಗ್ಲೋಬಲ್ ಎನರ್ಜಿ ಮಾರ್ಕೆಟ್ಸ್ ಟು ದಿ ಎಂಟೈರ್ ಫ್ಯೂಚರ್ ಆಫ್ ಮಿಡಲ್ ಈಸ್ಟ್. ಈಗ ಪ್ರಪಂಚ ಎಲ್ಲ ಬ್ರೆತ್ ಹೋಲ್ಡ್ ಮಾಡಿ ನೋಡ್ತಾ ಇದೆ, ಬಿಕಾಸ್ ಈ ಹಿಸ್ಟಾರಿಕ್ ರೈವಲ್ರಿ ಇನ್ನೊಮ್ಮೆ ಅನ್ಫೋಲ್ಡ್ ಆಗಕ್ಕೆ ಬಾಕಿ ಇದೆಯಾ? ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರಲ್ಲಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.